ನಮಸ್ಕಾರ ವೀಕ್ಷಕರೇ, ನಾವು ಎಷ್ಟೇ ಶ್ರೀಮಂತರಾಗಿರಲಿ ಬಡವಾಗಿರಲಿ, ಎಷ್ಟೇ ಜನಪ್ರಿಯ ವ್ಯಕ್ತಿಯಾಗಿರಲಿ, ಸಾವು ಕರೆದಾಗ ಹೋಗಲೇಬೇಕು. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ತನ್ನ ನ್ಯಾಚುರಲ್ ಬ್ಯೂಟಿ ಹಾಗೂ ಅದ್ಭುತ ನಟನೆಯಿಂದ ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದ ನಟಿ ಅವರನ್ನು ನೆನಪಿಸಿಕೊಳ್ಳದವರೇ ಇಲ್ಲ. ಹಾಗಾದರೆ ಇದು ಮರ್ಡರ್ ಅಥವಾ ಪ್ಲೇನ್ ಆಕ್ಸಿಡೆಂಟ್ ಎಂಬುದೇ ಅಭಿಮಾನಿಗಳಲ್ಲಿ ಇಂದಿಗೂ ಕಾಡುವ ಪ್ರಶ್ನೆ. ಅಷ್ಟಕ್ಕೂ ನಡೆದ ನಿಜಾಂಶವಾದರೂ ಏನು? 20 ವರ್ಷಗಳ ನಂತರ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದ್ದಾದರೂ ಏಕೆ? ಜುಲೈ 18, 1972ರಂದು ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿ ಸೌಮ್ಯ ಸತ್ಯನಾರಾಯಣ ಎಂಬ ಹೆಸರಿನಲ್ಲಿ ಜನಿಸಿದ್ದ ಇವರು ಮುಂದೆ ವೈದ್ಯರಾಗುವ ಕನಸು ಹೊತ್ತಿದ್ದರು. ಆದರೆ ಇವರು MBBS ಮೊದಲ ವರ್ಷದಲ್ಲೇ ನಿಲ್ಲಿಸಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾರೆ. 1992ರಲ್ಲಿ ಕನ್ನಡದ ಗಂಧರ್ವ ಚಿತ್ರದ ಮೂಲಕ ಹಾಗೆ ತೆಲುಗು ಚಿತ್ರರಂಗದಲ್ಲಿ ಆಧುನಿಕ ಸಾವಿತ್ರಿ ಎಂದೇ ಪ್ರಸಿದ್ಧಿ. ಅವರೇ ನಮ್ಮ ನೆಚ್ಚಿನ ನಟಿಯಾದ ಸೌಂದರ್ಯರವರು. ಇವರು 27 ಏಪ್ರಿಲ್ 2003ರಂದು ಸಾಫ್ಟ್ವೇರ್ ಉದ್ಯಮಿ GS ರಘು ಅವರನ್ನು ವಿವಾಹವಾಗ್ತಾರೆ. ವಿಧಿಯ ಆಟ ಬಲ್ಲವರು ಯಾರು? 2004ರಲ್ಲಿ ಅಂದರೆ ಮದುವೆಯಾದ ಒಂದೇ ವರ್ಷದಲ್ಲಿ ನಮ್ಮನ್ನೆಲ್ಲ ಅಗಲಿದರು. ಇನ್ನು ಇವರ ಸಿನಿ ಜರ್ನಿ ನೋಡೋದಾದರೆ ಕನ್ನಡದ ಖ್ಯಾತ ಚಿತ್ರ ಆಪ್ತಮಿತ್ರದಲ್ಲಿ ನಾಗವಲ್ಲಿ ಪಾತ್ರದ ಮೂಲಕ ಖ್ಯಾತಿ ಪಡೆದರು. 1999ರಲ್ಲಿ ತೆರೆ ಕಂಡ ಸೂರ್ಯವಂಶಂ ಅಮಿತಾಬ್ ಬಚ್ಚನ್ರ ಜೊತೆ ನಟಿಸಿ ಎಲ್ಲರ ಮನೆ ಮಾತಾದರು. ಕನ್ನಡದ ಚಿತ್ರರಂಗದಲ್ಲಿ ಅನೇಕ ಸಿನಿಮಾ ಮಾಡಿದ್ದಾರೆ. ದೋಣಿ ಸಾಗಲಿ, ನಾನು ನನ್ನ ಹೆಂಡತೀರು, 2001ರಲ್ಲಿ ಶ್ರೀ ಮಂಜುನಾಥ, 2002ರಲ್ಲಿ ತಾವೇ ನಿರ್ಮಿಸಿ ನಟಿಸಿದ ದ್ವೀಪ ಚಿತ್ರಕ್ಕೆ ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದೆ. ಅಷ್ಟೇ ಅಲ್ಲದೆ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಜೊತೆಗಿನ ಅರುಣಾಚಲಂ ಅಂತ ಬ್ಲಾಕ್ ಬಾಸ್ಟರ್ ಚಿತ್ರಗಳಲ್ಲಿ ನಟಿಸಿದ್ದಾರೆ. ವೀಕ್ಷಕರೇ, ಇವರ ಸಾವು ಕೇಳಿದರೆ ಕರುಳು ಹಿಂಡಿದಂತಾಗುತ್ತೆ. 7 ತಿಂಗಳ ಗರ್ಭಿಣಿ ಬಿಜೆಪಿ ಪಕ್ಷದ ಸ್ಟಾರ್ ಪ್ರಚಾರಕ್ಕಾಗಿ ಹೊರಟಿದ್ದಾಗ ವಿಮಾನ ಅಪಘಾತಕ್ಕೀಡಾಗಿ ವಿಮಾನದಲ್ಲಿದ್ದ 4 ಜನ ಅಸುನೀಗುತ್ತಾರೆ. ವೀಕ್ಷಕರೇ, ಇತ್ತೀಚೆಗೆ ಇದು ಸಹಜ ಅಪಘಾತವಲ್ಲ, ಇದೊಂದು ಆಸ್ತಿ ವಿಚಾರಕ್ಕಾಗಿ ಪ್ಲ್ಯಾನ್ಡ್ ಮರ್ಡರ್ ಎಂದು ಸುದ್ದಿ ವಾಹಿನಿಗಳಲ್ಲಿ ಹರಿದಾಡಿದ್ದು ನೀವು ಕೇಳಿರ್ತೀರಿ. ಮೋಹನ್ ಬಾಬುರವರು ಆಸ್ತಿ ಮಾರಲು ಸೌಂದರ್ಯ ಮತ್ತು ಅವರ ಸಹೋದರನ ಮೇಲೆ ಒತ್ತಡ ಹೇರಿದ್ದರು ಎಂದು ವ್ಯಕ್ತಿಯೊಬ್ಬರು ದೂರು ದಾಖಲಿಸಿದ್ದಾರೆ. ಆದರೆ ಸೌಂದರ್ಯ ಅವರ ಪತಿ GS ರಘು ಇದನ್ನು ನಿರಾಕರಿಸಿದ್ದಾರೆ. ಸ್ನೇಹಿತರೆ, ಸೌಂದರ್ಯ ಕೇವಲ ಒಬ್ಬ ನಟಿಯಾಗಿರಲಿಲ್ಲ, ಭಾರತೀಯ ಚಿತ್ರರಂಗದ ಒಬ್ಬ ಗೌರವಾನ್ವಿತ ಶಕ್ತಿ. 12 ವರ್ಷ ತಮ್ಮ ಸಿನಿರಂಗದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರ ಹೃದಯದಲ್ಲಿ ಎಂದಿಗೂ ಮಹಾನ್ ನಟಿಯಾಗಿ ನೆಲೆಸಿದ್ದಾರೆ. ಅವರ ಸಾವು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ತಂದಿದೆ. ಅವರು ನೀಡಿದ ಕಲಾತ್ಮಕ ಕೊಡುಗೆಗಳು ಇಂದಿಗೂ ಜೀವಂತ. ಅವರ ಸರಳತೆ, ಅಭಿನಯದ ಮೇಲಿದ್ದ ಶ್ರದ್ಧೆ ಮತ್ತು ಸಾಮಾಜಿಕ ಕಾಳಜಿ ಇಂದಿನ ಯುವ ನಟಿಯರಿಗೆ ನಿಜಕ್ಕೂ ಮಾದರಿ. ವೀಕ್ಷಕರೇ, ಆಪ್ತ ಮಿತ್ರದ ನಾಗವಲ್ಲಿ ಆಗಿರಲಿ ಅಥವಾ ಸೂರ್ಯವಂಶದ ರಾಧಾ ಆಗಿರಲಿ, ಸೌಂದರ್ಯ ಅವರು ಪ್ರತಿ ಪಾತ್ರದಲ್ಲೂ ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ. ಇಂದು ಅವರು ನಮ್ಮೊಂದಿಗಿಲ್ಲದಿದ್ದರೂ ಬೆಳ್ಳಿ ತೆರೆಯ ಮೇಲಿನ ಅವರ ಮುಗುಳ್ನಗೆ ಮತ್ತು ಅದ್ಭುತ ನಟನೆ ಸದಾ ನಮ್ಮ ನೆನಪಿನಲ್ಲಿ ಜೀವಂತವಾಗಿದೆ. ಸೌಂದರ್ಯರವರ ಪ್ರತಿಭೆಗೆ ನಮ್ಮದೊಂದು ಭಾವುಕ ನಮನ. ಧನ್ಯವಾದಗಳು.